ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ದೇಶದ ಶ್ರೀಮಂತರ ಸಾಲ ಮನ್ನಾ ಮಾಡಿದೆ ಅನ್ನುವಂತಹ ವಿಷಯ ಸುಳ್ಳು ಅಂತ ಸಿಟಿ ರವಿ ಅವರು ಹೇಳಿಕೆ ಕೊಟ್ಟಿದ್ರು. ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಿಟಿ ರವಿಗೆ ಕಾಂಗ್ರೆಸ್ ತಿರುಗೇಟ್ ಕೊಟ್ಟಿದೆ. ಬಾಗಲಕೋಟೆಯಲ್ಲಿ ವಿಜಯಾನಂದ ಕಾಶಪ್ಪನವರ್ ಕೌಂಟರ್ ಕೊಟ್ಟಿದ್ದಾರೆ. ದೇಶದಲ್ಲಿ 21 ಜನರ ಸಾಲ ಮನ್ನಾ ಮಾಡಿದ್ದಾರೆ, ಅದನ್ನು ನಾನೇ ದಾಖಲೆ ಸಮೇತವಾಗಿ ಕೊಡ್ತೀನಿ ಅಂತ ಸವಾಲು ಹಾಕಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ರೈತರ ಸಾಲ ಮನ್ನಾ ಮಾಡ್ತೀನಿ ಅಂದಿದ್ರು, ಆದರೆ ಸಾಲ ಮನ್ನಾ ಮಾಡಿದ್ರ? ವಿಧಾನಸಭೆ ಚುನಾವಣೆಯಲ್ಲಿ ಕಲಿಸಿದಂತಹ ಪಾಠ ಈಗಲೂ ಕೂಡ ಜನ ಅವರಿಗೆ ಕಲಿಸ್ತಾರೆ ಅಂತ ಕಿಡಿಕಾರಿದ್ದಾರೆ. ರೀ 21 ಜನ ದಾಖಲೆ ಸಮೇತ ಕೊಡ್ತೀನಿ ನಾನು, ಸಿಟಿ ರವಿಗೆ ಬಾ ಅಂತ ಹೇಳ್ರಿ. ಸುಮ್ಮನೆ ಮಾತಾಡ್ತಾನೆ ಅವನೊಬ್ಬ ಸಿಟಿ ರವಿ. ದಾಖಲೆ ಸಮೇತ ಕೊಡ್ತೀವಿ, 14 ಲಕ್ಷ ಕೋಟಿ. ಪಾಪ ರೈತರು ಸಾಯ್ತಾ ಇದ್ದಾರೆ. ಮಹಿಳೆಯರಿಗೇನೋ ಮಾಡ್ತೀನಿ ಅಂತ ಹೇಳಿದ್ರು, ಯುವಕರಿಗೇನೋ ಮಾಡ್ತೀನಿ ಅಂತ ಹೇಳಿದ್ರು. ಒಂದು ರೈತರ ಸಾಲ ಮನ್ನಾ ಮಾಡ್ಬೋದಾಗಿತ್ತು, ಯಾಕೆ ಮಾಡೋಕ್ಕಾಗಿಲ್ಲ? ಇದೇ ನಮ್ಮ ಹಿಂದಿನ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 2010ರಾಗ ಈ ದೇಶದ ರೈತರ ಸಾಲ ಮನ್ನಾ ಮಾಡಲಿಲ್ಲ. ಇವ್ರಿಗೆ ಯಾಕೆ ಆಗ್ತಾ ಇಲ್ಲ? ರೈತರಿಗೆ ದುಪ್ಪಟ್ಟ ಎಲ್ಲೈತಿ? ದುಪ್ಪಟ್ಟನೇ ಇಲ್ಲ, ಒಪ್ಪಟ್ಟೂ ಇಲ್ಲ. ಇವತ್ತು ರೈತರು ಸಾಯ್ತಾ ಇದ್ದಾರೆ. ಬರಗಾಲ ಬಂದು ಪರಿಹಾರ ಕೂಡ ಕೇಳ್ರಿ ನರೇಂದ್ರ ಮೋದಿಗೆ. ರಾಜ್ಯಕ್ಕೆ ಬರ್ತಾರಲ್ಲ ಪ್ರಚಾರಕ್ಕೆ. ಇವಾಗ ಹಿಂದೆ ಬಂದಂಥ ವಿಧಾನಸಭಾ ಚುನಾವಣೆಯಲ್ಲಿ ಬಂದಾಗ ಏನು ತಕ್ಕ ಪಾಠ ಕಲಿಸ್ಯಾರ, ಅದೇ ಪಾಠವನ್ನು ಈ ಸಾರಿನೂ ಕಲಿಸ್ತಾರೆ ಜನ. ಈ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರುತ್ತೆ, ಅದು ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಭರವಸೆ.